छिपा करके उसके बाद मारता था और उसके बाद ये खाल उजड़ जाता था, गरम से था, साइकिल था, सबको छीन लिया। छीनने के बाद क्या हुआ कि 4 आदमी मिलके मेरा हाथ पकड़ के एक रूम में ले जाके हमको बंद कर दिया। बेटा मेरे बाल बच्चा हैं, हम ही एक तो कमाने वाले हैं, कोई नहीं मेरा आगे पीछे। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಮೊನ್ನೆ ಚುನಾವಣೆಗಳ ಫಲಿತಾಂಶಗಳ ಮೂಲಕ ಹೊರಹೊಮ್ಮಿತು. ಅದರ ಜೊತೆಗೆ ಗೃಹ ಇಲಾಖೆಯನ್ನ ಇಟ್ಕೊಂಡಿದ್ದಂತಹ ನಿತೀಶ್ ಕುಮಾರ್ ಅದನ್ನ ಕಳ್ಕೊಳ್ಬೇಕಾಯ್ತು. ಈಗ ಗೃಹ ಇಲಾಖೆಯನ್ನ ಬಿಜೆಪಿಯ ಮಂತ್ರಿ ನಿಭಾಯಿಸ್ತಾ ಇದ್ದಾರೆ. ಅದರ ಎಫೆಕ್ಟ್, ಅದರ ಪರಿಣಾಮ ಆರಂಭ ಆಗಿದೆ. ಏನು? ಧರ್ಮದ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿ ನೋಡಿ ಅವನ ಗುಪ್ತಾಂಗಕ್ಕೆ ರಾಡ್ ಹಾಕಿ ಪೆಟ್ರೋಲ್ ಸುರಿದು ಅವನ ಮೇಲೆ ಹಲ್ಲೆ ಮಾಡಿ ಮುಖಮುತಿ ಜಜ್ಜಿ ಕೊಂದು ಬಿಸಾಕಿದ್ದಾರೆ, ಕೊಂದು ಹಾಕಿದ್ದಾರೆ. ಸ್ಪಾಟ್ ಅಲ್ಲೇ ಸಾಯಲಿಲ್ಲ, ಆಸ್ಪತ್ರೆಯಲ್ಲಿ 1 ವಾರ ನರಳಿದ ನಂತರ ಆ ವ್ಯಕ್ತಿ ಜೀವ ಬಿಟ್ಟಿದ್ದಾನೆ. ಸೊ ಏನಿದು ಘಟನೆ ಮತ್ತು ಬಿಹಾರದಲ್ಲಿ ಆಗಿರುವಂತಹ ಈ ಆರಂಭ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣದಲ್ಲಿ ನಡೀತಾ ಇರುವಂತಹ ನೀಚ ಕೃತ್ಯಗಳು, ಧರ್ಮದ ಕಾರಣಕ್ಕೆ ಕೊಲೆಯಾಗುವಂತಹ ಕೃತ್ಯಗಳು ಬಿಹಾರದಲ್ಲೂ ಆರಂಭ ಆಗಿರೋದನ್ನ ನಾವು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಬಿಹಾರದಲ್ಲಿ ಕಳೆದ 20 ವರ್ಷಗಳಿಂದ ನಿತೀಶ್ ಕುಮಾರ್ ಸರ್ಕಾರ ಇದ್ರೂ ಸಹ, ಅಂದ್ರೆ NDA ಸರ್ಕಾರ ಇದ್ರೂ ಸಹ, ನಿತೀಶ್ ಕುಮಾರ್ 20 ವರ್ಷನೂ ಇರಲಿಲ್ಲ. ಮಧ್ಯದಲ್ಲಿ ಮಾಂಜಿಯವರು ಒಂದು 9-10 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಅಷ್ಟೂ ಅವಧಿಗೆ ಗೃಹ ಇಲಾಖೆ ಅನ್ನುವಂಥದ್ದು, ಪೊಲೀಸರು ಅನ್ನುವಂಥದ್ದು JDU ಅಡಿಯಲ್ಲಿ ಬರ್ತಾ ಇದ್ರು. JDUನೇ ಗೃಹ ಇಲಾಖೆ. ಅದರಲ್ಲೂ ಸಹ ಸ್ವತಃ ಮುಖ್ಯಮಂತ್ರಿ ನಿತೀಶ್ ಕುಮಾರೇ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಮೂಲಕ ಬಿಹಾರದಲ್ಲಿ NDA ಸರ್ಕಾರ ಇದ್ರು ಸಹ, ಬಿಜೆಪಿ ಮೈತ್ರಿ ಇದ್ರು ಸಹ, ಅಲ್ಲಿ ಧರ್ಮದ ಕಾರಣಕ್ಕೆ ಹೊಡೆದುಕೊಳ್ಳುವಂತಹ ಘಟನೆಗಳು ಬಹಳ ವಿರಳವಾಗಿತ್ತು ಕಂಪೇರ್ ಟು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಇತರೆ ಪ್ರದೇಶಗಳಿಗೆ. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ನಂತರ ಮೊನ್ನೆ ಚುನಾವಣೆಗಳಲ್ಲಿ JDUಗೆ ಗೃಹ ಇಲಾಖೆಯನ್ನ ಬಿಜೆಪಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಲ್ಲಿ ಸಾಮ್ರಾಟ್ ಚೌಧರಿ ಈಗ ಗೃಹ ಮಂತ್ರಿ. ಸಾಮ್ರಾಟ್ ಚೌಧರಿ ಇತಿಹಾಸವನ್ನು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆತನ ಮೇಲೆ ಇದ್ದಂತಹ ಕೊಲೆ ಆರೋಪಗಳು, ಜೈಲಿಗೆ ಹೋಗಿದ್ದು, ಜೈಲಲ್ಲಿ ಕನ್ವಿಕ್ಟ್ ಆಗಿದ್ದು ಕೋರ್ಟಲ್ಲಿ, ಆ ನಂತರ ವಯಸ್ಸಿನ ದಾಖಲೆಗಳನ್ನ ಕೊಟ್ಟು ನಾನು ಇನ್ನೂ ಮೈನರ್ ಅಂತ ನಿರೂಪಿಸಿ ಬಿಡುಗಡೆಯಾಗಿ ಬಂದಿದ್ದು. ಅದರ ಕುರಿತಾಗಿ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಒಂದಷ್ಟು ದಾಖಲೆಗಳನ್ನ ಚುನಾವಣೆಗೂ ಮೊದಲು ಬಿಡುಗಡೆ ಮಾಡಿದ್ರು. ಹೇಗೆ ನಕಲಿ ದಾಖಲೆಗಳನ್ನು ಬಳಸ್ಕೊಂಡು ಸಾಮ್ರಾಟ್ ಚೌಧರಿ ಜೈಲಿಂದ ಆಚೆ ಬಂದ್ರು ಕೊಲೆ ಕೇಸಲ್ಲಿ, ಅದನ್ನೆಲ್ಲ ವಿವರಿಸಿದ್ರು. ಅಂಥ ವ್ಯಕ್ತಿ ಕೈಯಲ್ಲಿ ಇವತ್ತು ಗೃಹ ಇಲಾಖೆ ಇದೆ, ಪೊಲೀಸ್ ಇದೆ, ರಾಜ್ಯದ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ಜವಾಬ್ದಾರಿ ಇದೆ. ಸೊ ನೀವು ಯೋಚನೆ ಮಾಡಬಹುದು. ಸೊ ಏನಾಯ್ತು? ನವಾಡಾ ಅನ್ನುವಂತಹ ಪ್ರದೇಶ, ಬಿಹಾರದ ನವಾಡಾ ಅನ್ನುವಂತಹ ಪ್ರದೇಶದಲ್ಲಿ ಡಿಸೆಂಬರ್ 5ನೇ ತಾರೀಕು ಒಂದು ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ ಅಂತ ಪೊಲೀಸರಿಗೆ ಕಾಲ್ ಬರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ರಕ್ತ ಸಿಕ್ತವಾಗಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ. ಆತನನ್ನ ಪೊಲೀಸರು ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು. ಆ ನಂತರ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾಧ್ಯ ಇಲ್ಲ, ತುಂಬಾ ಗಂಭೀರ ಗಾಯಗಳಾಗಿದ್ದಾವೆ, ಜಿಲ್ಲಾಸ್ಪತ್ರೆಗೆ ತಗೊಂಡು ಹೋಗಿ ಅಂದ್ರು. ಜಿಲ್ಲಾಸ್ಪತ್ರೆಗೆ ಹೋದ್ರೆ ಅಲ್ಲೂ ಸಹ ಹೇಳಿದ್ರು ಈಸ್ ಟೂ ಸೀರಿಯಸ್, ರಾಜಧಾನಿಗೆ ಕರ್ಕೊಂಡು ಹೋಗಿ, ಪಟ್ನಾಗೆ ಕರ್ಕೊಂಡು ಹೋಗಿ ಅಂತ. ಪಟ್ನಾಗೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಆ ವ್ಯಕ್ತಿ ಜೀವ ಬಿಡ್ತಾನೆ. ಆ ವ್ಯಕ್ತಿಯ ಹೆಸರು ಮೊಹಮ್ಮದ್ ಅತರ್ ಹುಸೇನ್. ಸುಮಾರು 40 ವರ್ಷದ ವ್ಯಕ್ತಿ, ಸೈಕಲ್ ಮೇಲೆ ಸೀರೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಿದ್ದಂಥ ವ್ಯಕ್ತಿ. ಆತ ಸಾಯುವುದಕ್ಕೂ ಮೊದಲು ವಿಡಿಯೋನಲ್ಲಿ ತನ್ನ ನೋವನ್ನ, ತನ್ನ ಮೇಲೆ ಹಲ್ಲೆ ಆಗಿದ್ದನ್ನ ವಿವರಿಸಿ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. छिपा करके उसके बाद मारता था और उसके बाद ये खाल उजड़ जाता था, गरम से था, साइकिल था, सबको छीन लिया। छीनने के बाद क्या हुआ कि 4 आदमी मिलके मेरा हाथ पकड़ के एक रूम में ले जाके हमको बंद कर दिया। छोटा मेरे बाल बच्चा हैं, हम ही एक तो कमाने वाले हैं, कोई नहीं मेरा आगे पीछे।
ಸೊ ಆ ವಿಡಿಯೋವನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಹಿಂದಿ ಅರ್ಥ ಆಗಿಲ್ಲ ಅಂದ್ರೆ ಅವನು ಹೇಳಿದ್ದಿಷ್ಟು, ನಾನು ಬಟ್ಟೆ ವ್ಯಾಪಾರಿ, ಅಲ್ಲಿ ಹೋಗ್ತಿದ್ದಾಗ 6 ರಿಂದ 7 ಜನ ಗುಂಪು ಕಟ್ಟಿದ್ರು ನನಗೆ. ಅವರೆಲ್ಲ ಕುಡ್ದಿದ್ರು, ಅವರೆಲ್ಲ ನನ್ನನ್ನು ಹಿಡ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡಿದ್ರು, ನನ್ನ ಧರ್ಮ ಕೇಳಿದ್ರು, ನನ್ನ ಪ್ಯಾಂಟ್ ಬಿಚ್ಚಿ ನೋಡಿದ್ರು, ನನ್ನ ಗುಪ್ತಾಂಗಕ್ಕೆ ರಾಡ್ ಹಾಕಿದ್ರು, ಪೆಟ್ರೋಲ್ ಹಾಕಿ ಬೆಂಕಿ ಇಡೋ ಪ್ರಯತ್ನ ನಡೆಸಿದ್ರು, ನನ್ನ ಕೈ ಮುರಿದ್ರು, ಬೆರಳು ಮುರಿದ್ರು, ನನ್ನ ಉಗುರುಗಳನ್ನು ಸಹ ಕಿತ್ತು ಹಾಕಿದ್ರು, ಎದೆ ಮೇಲೆ ಗುದ್ದಿ ನನ್ನ ಎದೆ ಮೂಳೆಗಳನ್ನು ಸಹ ಮುರಿದಿದ್ದಾರೆ. ನಾನು ಬೇಡ್ಕೊಂಡೆ, ನನ್ನ ಮನೆಯಲ್ಲಿ ನಾನೇ ದುಡಿಯೋ ವ್ಯಕ್ತಿ, ನನಗೆ ಮಕ್ಕಳಿದ್ದಾರೆ ಅಂತ. ಬಿಡ್ಲಿಲ್ಲ, ಹೊಡೆದ್ರು. ಆನಂತರ ಪೊಲೀಸರು ಬಂದಾಗ ನನ್ನನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು ಅಂತ. ಅದಾದ ನಂತರ ಪೊಲೀಸರು ಹೇಳ್ತಾರೆ, ಇವನನ್ನ ನಾವು ಅಲ್ಲಿ ಹೋಗಿ ಎತ್ಕೊಂಡು ಆಸ್ಪತ್ರೆಗೆ ತಗೊಂಡು ಹೋಗೋದಕ್ಕಿಂತ ಮೊದಲೇನೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಬಂದು ಅವನ ಮೇಲೆ ದೂರು ಕೊಟ್ಟರು. ಅವನು ಕಳ್ಳತನ ಮಾಡಿದ್ದ. ರಾತ್ರಿ 10:30 ಗಂಟೆಗೆ ಡಿಸೆಂಬರ್ 5ನೇ ತಾರೀಕು ಕಳ್ಳತನ ಮಾಡ್ತಿರ್ಬೇಕಾದ್ರೆ ಸಿಗಾಕೊಂಡ, ಚಿನ್ನ ಬೆಳ್ಳಿ ಏನೇನೋ ಕದ್ದಿದ್ದಾನೆ ಅಂತ. ಆದರೆ ಈ ವ್ಯಕ್ತಿ ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ, ನನ್ನ ಬಳಿ ಇದ್ದಂತಹ 8,000 ರೂಪಾಯಿ ಹಣ ಕಿತ್ಕೊಂಡ್ರು, ನನ್ನ ಸೀರೆಗಳನ್ನೆಲ್ಲ ಕಿತ್ಕೊಂಡ್ರು, ಸೈಕಲು ಕಿತ್ಕೊಂಡ್ರು. ಆತನ ಕುಟುಂಬಸ್ಥರು ಹೇಳ್ತಾರೆ, ಆ ಸೀರೆಯ ಗಂಟು ಸಿಕ್ಕಿಲ್ಲ, ಸೈಕಲು ಸಿಕ್ಕಿಲ್ಲ, ಅವರ ಬಳಿ ಇದ್ದ 8,000 ಹಣವೂ ಸಿಕ್ಕಿಲ್ಲ ಅಂತ. ಹಾಗಾದ್ರೆ ಆ ವ್ಯಕ್ತಿ ಅಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದ ಆ ಊರಲ್ಲಿ ಅಂತ? ಆ ಊರಿನ ಪಕ್ಕದ ಊರಲ್ಲಿ ತನ್ನ ಹೆಂಡತಿ ಮನೆ ಇತ್ತು, ಹೆಂಡತಿಯನ್ನ ನೋಡೋಕೆ ಹೋಗಿ, ಊರಿಗೋಗಿದ್ದಂತಹ ಹೆಂಡತಿಯನ್ನ ನೋಡೋಕೆ ಹೋಗಿ ವಾಪಸ್ ಹೋಗ್ತಿದ್ದ ತನ್ನ ಊರಿಗೆ. ಅವನು ವ್ಯಾಪಾರಿಯಾಗಿದ್ದರಿಂದ ಅದೇ ಲಾಠಿ ಹಿಡ್ಕೊಂಡು, ಸೀರೆಗಳ ಲಾಠಿ ಹಿಡ್ಕೊಂಡು ವಾಪಸ್ ಹೋಗ್ತಿದ್ದ ಅಂತ. ಇದೆಲ್ಲ ಯಾವುದೋ ಲೆಕ್ಕಕ್ಕೆ ಬರಲ್ಲ. ಸತ್ತವನು ಮುಸ್ಲಿಮು, ಪ್ಯಾಂಟ್ ಬಿಚ್ಚ ಧರ್ಮ ನೋಡಿ ಹೊಡಿತಾರೆ ಅಂದ್ರೆ ಈ ಕಳ್ಳತನ ಅನ್ನುವಂಥದ್ದು ಎಂಥ ಸುಳ್ಳು ಆರೋಪ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಮತ್ತೊಂದು ಅರ್ಥ ಮಾಡ್ಕೊಳ್ಬೇಕು ನೀವು, 20 ವರ್ಷದಿಂದ NDA ಸರ್ಕಾರ ಇದ್ರೂ ಸಹ ಇಂತಹ ಘಟನೆಗಳಿಗೆ ಬಿಹಾರದಲ್ಲಿ ಹೆಚ್ಚು ಜಾಗ ಸಿಕ್ಕಿರ್ಲಿಲ್ಲ. ಆದರೆ ಒಂದೇ ತಿಂಗಳು ಬಿಜೆಪಿಯ ಗೃಹ ಮಂತ್ರಿ ಆಗಿದ್ದ ಒಂದೇ ತಿಂಗಳಿಗೆ ಇಂತಹ ಘಟನೆಗೆ ಸಾಕ್ಷಿಯಾಗಿದೆ ಬಿಹಾರ. ಇಂಥ ಘಟನೆಗೆ ಸಾಕ್ಷಿಯಾಗಿದೆ. ಧರ್ಮದ ಕಾರಣಕ್ಕೆ ಹೊಡೆದು ಕೊಂದಿದ್ದಾರೆ. ಯಾಕೆ ಧೈರ್ಯ ಬರಲ್ಲ ಹೇಳಿ? ಅಖ್ಲಾಕ್ ಅನ್ನುವಂತಹ ಘಟನೆ ನಿಮ್ಗೆ ಗೊತ್ತೇ ಇರುತ್ತೆ, 2016ರದ್ದು. ಆತನ ಮನೆಯಲ್ಲಿ ಹಸುವಿನ ಮಾಂಸ ಇದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ ನಂತರ ಗ್ರಾಮಸ್ಥರೆಲ್ಲ ಅವನನ್ನ ಹೊಡೆದು ಕೊಂದು ಬಿಟ್ರು. ಅದು ಕಳೆದ ತಿಂಗಳು. ಎಲ್ಲ ಆರೋಪಿಗಳನ್ನು ಖುಲಾಸೆ ಆಯಿತು. ಯಾಕೆ? ಸರ್ಕಾರನೇ ಕೇಸ್ ವಾಪಸ್ ತಗೊಳ್ತು. ಸತ್ತದ್ದು ಮುಸ್ಲಿಂ ಅಲ್ವಾ? ಈ ದೇಶದಲ್ಲಿ ಮುಸ್ಲಿಮರು ದಲಿತರ ಜೀವಕ್ಕೆ ಯಾವ ಬೆಲೆನೂ ಇರಲ್ಲ. ಜೀವಂತ ಸುಟ್ಟರು ಸಹ ದಲಿತರಿಗೆ ನ್ಯಾಯ ಸಿಕ್ಕಿದ್ದು ಎಷ್ಟೋ ಕಡಿಮೆ. ಕಂಬಾಲಪಲ್ಲಿ, ಕರ್ನಾಟಕದ ಕಂಬಾಲಪಲ್ಲಿ ನಮ್ಮ ಕಣ್ಣು ಮುಂದೆನೇ ಇದೆ. ಇವತ್ತಿಗೂ ಆಗಿಲ್ಲ. ಅದು ಆಯ್ತಲ್ಲ 30 ವರ್ಷ. ಸತ್ತೇ ಹೋದ ಆ ವ್ಯಕ್ತಿ ಪಾಪ. ನ್ಯಾಯಕ್ಕಾಗಿ ಹೋರಾಡಿ ಆ ಇದರಲ್ಲಿ ಉಳ್ಕೊಂಡಂತಹ ಏಕೈಕ ವ್ಯಕ್ತಿ ಮುದುಕ ಸತ್ತೇ ಹೋದ. ಕಂಬಾಲಪಲ್ಲಿ ಕುಟುಂಬವನ್ನು ಕಳ್ಕೊಂಡ, ನ್ಯಾಯನೂ ಸಿಗ್ಲಿಲ್ಲ, ತಾನು ವಯಸ್ಸಾಗಿ ಸತ್ತು ಹೋದ, ನ್ಯಾಯ ಸಿಗ್ಲಿಲ್ಲ. ಅಖ್ಲಾಕ್ಗೆ ನ್ಯಾಯ ಸಿಗ್ಲಿಲ್ಲ. ಆ ಥರದ್ದು ಎಷ್ಟೋ ಕೊಲೆಗಳಾಯ್ತು. ಇಲ್ಲಿಯವರೆಗೆ ಯಾವುದರಲ್ಲೂ ಸಹ ಯಾವುದಾದ್ರೂ ಒಂದು ಈ ಗುಂಪುಗಳು, ಇಂತಹ ಹಿಂದುತ್ವದ ಹೆಸರಿನಲ್ಲಿ ಕೊಲೆ ಮಾಡುವಂತಹ ಗುಂಪುಗಳು, ಧರ್ಮದ ಕಾರಣಕ್ಕೆ ಕೊಲೆ ಮಾಡುವಂತಹ ಗುಂಪುಗಳನ್ನ ನೇಣಿಗೇರಿಸಿದಂತಹ ಉದಾಹರಣೆ ಇದೆಯಾ? ಇಲ್ಲವಲ್ಲ. ಇಲ್ಲ ಅಂದ ಮೇಲೆ ಅವ್ರಿಗೆ ಧೈರ್ಯ ಬಂದೇ ಬರುತ್ತೆ. ಅವರು ಬಿಡುಗಡೆಯಾಗಿ ಬಂದಾಗ ಈ ಕಂತ್ರಿಗಳು, ಬಿಜೆಪಿ, RSS, ಸಂಘ ಪರಿವಾರ, ಇನ್ನೊಂದಷ್ಟು ಯಾವ್ದಾವುದೋ ಪುಡಿ ರೌಡಿಗಳೆಲ್ಲ ಸೇರ್ಕೊಂಡು ಧರ್ಮದ ಹೆಸರಿನಲ್ಲಿ ಗುಂಪು ಕಟ್ಟಿಕೊಂಡು ಒಂದು ಸಂಘಟನೆ ಅಂತ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ಅವರನ್ನು ಹೀರೋ ತರ ಹೊರಗಡೆ ಬಂದ ತಕ್ಷಣ ಹಾರ ಹಾಕಿ, ಘೋಷಣೆ ಕೂಗಿ, ಅದೆಲ್ಲ ಮಾಡಿ ಹೀರೋಗಳನ್ನಾಗಿ ಮಾಡ್ಬಿಡ್ತಾರಲ್ಲ. ಹಾಗಾಗಿ ಅವ್ರಿಗೆ ಭಯ ಬರಲ್ಲ. ಇನ್ನೂ ಒಳ್ಳೇದಾಗ್ಬೋದೇನೋ, ಜೈಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ನಾನು ಹೀರೋ ಆಗ್ಬಿಡ್ತೀನಿ ಅಂತ. ಅಂತಹ ನಾನ್ ಸೆನ್ಸ್ಗಳಿರೋದ್ರಿಂದ ಈ ಥರದವ್ರಿಗೆ ಇಂತಹ ಧೈರ್ಯ ಬರುತ್ತೆ. ಈ ಅತರ್ ಹುಸೇನ್ ಅನ್ನುವಂತಹ ವ್ಯಕ್ತಿ ನಿಜವಾಗಲೂ ಬೈ ಚಾನ್ಸ್ ಕಳ್ಳನೇ ಆಗಿದ್ರು ಸಹ ಅಷ್ಟು ಜನ ಹಿಡ್ಕೊಂಡ ಮೇಲೆ ಅವನನ್ನು ಪೊಲೀಸರು ಕರೆದು ಒಪ್ಪಿಸ್ಬೋದಾಗಿತ್ತಲ್ಲ. ಪ್ಯಾಂಟು ಬಿಚ್ಚಿ ನೋಡೋ ಅವಶ್ಯಕತೆ ಏನಿತ್ತು? ಮರ್ಮಾಂಗಕ್ಕೆ ರಾಡ್ ಹಾಕುವಂತಹ, ಮರ್ಮಾಂಗ ಸುಟ್ಟು ಹಾಕುವಂತಹ ಪ್ರಯತ್ನ ಯಾಕೆ ನಡೆಸಬೇಕಿತ್ತು? ಉಗುರು ಯಾಕೆ ಕೀಳಬೇಕಾಗಿತ್ತು? ಬೆರಳುಗಳನ್ನ ಯಾಕೆ ಮುರಿಬೇಕಾಗಿತ್ತು? ಕೇವಲ ಮತ್ತು ಕೇವಲ ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ, ಬೇರೆ ಏನೂ ಇಲ್ಲ. ಜಸ್ಟ್ ಬಿಕಾಸ್ ಈಸ್ ಎ ಮುಸ್ಲಿಂ. ಆತನ ಹೆಸರು, ಆತನ ಧರ್ಮ ಎರಡು ಖಾತ್ರಿಯಾದಂತೆ ಇವರು
ಹುಚ್ಚು ನಾಯಿಗಳ ಹಾಗೆ ಮೈ ಮೇಲೆ ಬಿದ್ದಿದ್ದಾರೆ, ಪರ್ಚಿ ಇದು ಮಾಡಿದ್ದಾರೆ. ಆನಂತರ ಆಸ್ಪತ್ರೆಯಲ್ಲಿ ನಾನು ಹೇಳ್ದಂಗೆ ಸ್ಥಳೀಯ ಆಸ್ಪತ್ರೆಯಲ್ಲಾಗಲಿಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲಾಗಲಿಲ್ಲ, ಕೊನೆಗೆ ಪಟ್ನಾಗೆ ಕರ್ಕೊಂಡು ಹೋಗುವ ಹಾದಿಯಲ್ಲಿ ಆತ ಜೀವ ಬಿಟ್ಟಿದ್ದಾನೆ. ಬಟ್ ಸಾಯುವ ಮೊದಲು ತನ್ನ ಏನು ವರ್ಷನ್ ಏನಿದೆ, ತನಗಾದಂಥ ಆಘಾತ ಏನಿದೆ ಅದನ್ನು ಪೂರ್ತಿಯಾಗಿ ವಿಡಿಯೋದಲ್ಲಿ ವಿವರಿಸಿದ್ದಾನೆ. ಹಾಗಾಗಿ ಅರೆಸ್ಟ್ಗಳು ಒಂದಷ್ಟು ಆಗ್ತವೆ, ನಾನು ಹೇಳ್ದಂಗೆ ಬಿಡುಗಡೆ ಆಗ್ತಾರೆ. ಅವ್ರಿಗೆ ಹಾರ ತುರಾಯಿ ಹಾಕಿ ಸ್ವೀಟ್ ತಿನ್ನಿಸಿ ತಮ್ಮ ನೀಚತನವನ್ನ ಇದೇ ಬಿಜೆಪಿ, ಇದೇ RSS, ಇದೇ ಗೂಂಡಾ ಪಡೆಗಳು ಮಾಡ್ತವೆ. ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.